ವಿಶ್ವ 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 ಊರಿನ ಜನಗಳಿಗೆಲ್ಲ ಸಹಾಯ ಮಾಡೋನು ವಿಶ್ವ, ಮದುವೆ ಮಾಡಿಸೋನು ವಿಶ್ವ, ನನ್ನ ಮನೆಗೆ ಭಿಕಾರಿ ಸೊಸೆನ್ ತಂದೋನು ವಿಶ್ವ, ಜೊತೆಗೆ ನನ್ನ ತಂಗಿ ಮಗ ಅಂತ ನಾಟಕ ಬೇರೆ ಆಡ್ತಾನೆ ಇವನು. ಅಯ್ಯೋ ಶಿವನೇ, ನಾನ್ ಅವತ್ತು ಅವನ್ ಹಂಗೆ ಹೇಳ್ದೆ ಇದ್ದಿದ್ರೆ ನನ್ ಕೈ ಕಾಲ್ಗೆ ಕಲ್ಲು ಕಟ್ಟಿ ಕೆರಿಗೆ ತಾಕ್ಬಿಡ್ತಿದ್ದ ಕಾಣಪ್ಪು. ಅಷ್ಟೇ ಅಲ್ಲ ವೆಂಕಟೇಶ್ವರ, ಜನ ಅವನಿಗೆ ಕೊಡೋ ಬೆಂಬಲ ನೋಡಿದ್ರೆ ಏನ್ ಮೋಡಿ ಮಾಡೋನು ಏನು. ಊರಿಗೆಲ್ಲ ನಾಮ ಹಾಕೋರು ನಾವು, ನಮಗೆ ನಾಮ ಹಾಕವನು ಆ ತಿರುಪತಿ ವೆಂಕಟೇಶ್ವರ, ಆ ವೆಂಕಟೇಶ್ವರಿಗೆ ನಾಮ ಹಾಕಂತವನು ಇವನು. ನಾವ್ ಹೀಗೆ ಸುಮ್ಮನಿದ್ರೆ ಅವನು ಒಬ್ಬನಿಗೆ ಬಿದ್ದಿರೋ ನಾಮ ನಮ್ಮಿಬ್ಬರಿಗೂ ಬೀಳುತ್ತೆ. ಅಷ್ಟರಲ್ಲಿ ಅವನಿಗೂ ಅವನ್ ನಂಬಿರೋ ಜನಗಳಿಗೂ ನಾಮ ಹಾಕಿ ಕೈಗೆ ಚೊಂಬು ಕೊಟ್ಟು ಕಾಶಿ ಯಾತ್ರೆ ಕಳಿಸದೆ ಹೋದ್ರೆ ನಾವೆಲ್ಲ ಗೋವಿಂದ ಆಗ್ಬೇಕಾಗತ್ತೆ. ನಮಗೆ ಈ ಊರಲ್ಲಿ ಅಧಿಪತಿ ಪಟ್ಟ ಬೇಕು ಅಂದ್ರೆ ನಾನು ಹೇಳ್ದ ಕೇಳಿ, ಈ ಸಾರಿ ನಡೆಯೋ ಜಾತ್ರೆಗೆ ಮುಂಚೆನೆ ಅವನ ತಿಥಿಗೆ ಪೂಜಾರಿನ ಏರ್ಪಾಟ್ ಮಾಡಿ. ಅದಕ್ಕೆ ನಾನಿದ್ದೀನಪ್ಪಾಜಿ. ಅಲ್ಪ ನಾಯಸ್ಗೆ ಅಂತ್ಯ ಹಾಡೋದಕ್ಕೆ ನಿಮ್ಮಂತ ಅಧಿಪತಿಗಳು ಬೇಕಾಗಿಲ್ಲ, ನಾನೇ ಸಾಕು. ನನಗೆ ಬೇಕಾಗಿರೋನು ಸಂಸಾರ ಮಾಡೋನಲ್ವೋ, ಸಂಸ್ಕಾರ ಮಾಡೋನು. ನಾನ್ ಯಾರು? ಪ್ರೇಮ್. ಪ್ರೇ ಅಂದ್ರೆ ಪ್ರೇತಾತ್ಮನಿಗೂ, ಮಾ ಅಂದ್ರೆ ಮರಣದಂಡನೆ ವಿಧಿಸೋನು ಅಂತ. ಇನ್ 24 ಗಂಟೆಯಲ್ಲಿ ಅವನ ಹೆಣ ತಂದು ನಿಮ್ ಕಾಲ ಹತ್ರ ಬಿಸಾಕ್ತೀರ. ನಿನ್ಕೊಳೆ ತೆಪ್ಪಗೆ ಮನೇಲಿರೋದು ಬಿಟ್ಬಿಟ್ಟು ಯಾವನ್ ಜೊತೆ ಅಲಿಯೋಕ್ ಹೋಗಿದ್ಯೆ? ಮಾವಯ್ಯ, ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದೆ. ಆಹಾ, ಮಹಾಪತಿವ್ರತ ಶಿರೋಮಣಿ ದೇವ್ರ ಹತ್ರ ಮುತ್ತೈದೆ ಭಾಗ್ಯ ಕೊಡು ಅಂತ ಕೇಳೋಕ್ ಹೋಗಿದ್ಯಾ? ಏಯ್, ನನ್ನ ಮಗ ನಿನಗೆ ತಾಳಿ ಕಟ್ಟಿ ಹೊಟ್ಟೆ ತುಂಬ ಹಾಕೋದು ಮುಸ್ರೆ ತಿಕ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅಂತ, ಹಿಂಗೆ ಶೋಕಿ ಮಾಡ್ಕೊಂಡು ಬೀದಿ ಬೀದಿ ತಿರುಗ್ಲಿ ಅಂತ ಅಲ್ವೇ? ಊರಿನ ಧರ್ಮಾಧಿಕಾರಿಗಳಾಗಿ ಒಂದ್ ಹೆಣ್ಣಿನ ಬಗ್ಗೆ ಇಷ್ಟೊಂದು ಅಸಖ್ಯವಾಗಿ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನೇ ಏನೆಂದೆ? ನನ್ನ ಮನೆ ಅನ್ನ ತಿಂದು ನನಗೆ ಎದುರಾಡೋಷ್ಟು ಕೊಬ್ಬು ಬಂದ್ಬಿಡ್ತಾ ನಿನಗೆ? ಆಹಾ, ಇದಕ್ಕೆಲ್ಲ ಕಾರಣ ನನ್ನ ಮಗ ಕಟ್ಟಿರೋ ಈ ತಾಳಿ. ಇದಿದ್ರೆ ತಾನೇ ನಿನಗಿಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಇವಳು ನಿನ್ ಚಟ ತೀರ್ಸ್ಕೊಳ್ಳೋ ಸುಬ್ಲಕ್ಷ್ಮಿ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ಲೇ, ನಿನ್ಗೇನು ಹುಚ್ಚಿಗೆ ಹಿಡಿದಿದೆಯೇನೋ? ಆ ಭಿಕಾರಿ ವಿಶ್ವನ ಹೆಣನ ನನ್ನ ಕಾಲ್ ಕೆಳಗ್ ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದವನು ಅದನ್ನ ಮಾಡೋದು ಬಿಟ್ಬಿಟ್ಟು ಈ ಬೇವರ್ಸಿ ಪಾಪ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರ? ತಾಳಿ ಕಟ್ಟಿ ಇರಕ್ಕಷ್ಟ ಜಾಗ, ತಿನ್ನಕಷ್ಟ ಅನ್ನ ಹಾಕಿದ್ರೆ ಸಾಯೋ ತನಕ ಚಾಕ್ರಿ ಮಾಡ್ಕೊಂಡು ಬಿದ್ದಿರೋದಕ್ಕೆ ಹೆಣ್ಣೇನ್ ಯಾರಿಗೂ ದಾಸಿ ಅಲ್ಲ. ಇವಳು ನನ್ ಬದುಕಿನ ಬೆಳಕಕ್ ಬಂದಿರೋ ದೇವತೆ. ಇವಳು ಬಗ್ಗೆ ಯಾರಾದ್ರೂ ಹಗುರವ ಮಾತಾಡಿದ್ರೆ ನಾನ್ ಮನುಷ್ಯನಾಗಿಲ್ಲ. ಲೇ, ನಾನ್ ನಿಮ್ಮಪ್ಪನೋ? ಜನ್ಮ ಕೊಟ್ಟು ಮಗನ್ನ ಹ್ಯಾಕ್ ಬೆಳೆಸ್ಬೇಕು ಅನ್ನೋ ವಿವೇಕ ಇಲ್ದಿರೋ ನೀನು ಒಬ್ಬ ಅಪ್ಪನ. ಇಷ್ಟು ವರ್ಷ ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಎಂತೆಂತ ಅನ್ಯಾಯ ಮಾಡಿದೆ ಅಂತ ಇವತ್ತ ಆ ವಿಶ್ವನಿಂದ ಗೊತ್ತಾಯ್ತು. ದರಿದ್ರ ತುಂಬಿ ನಾರ್ತಾ ಇರೋ ಈ ಮನ್ಲಿರೋದಕ್ಕಿಂತ ಪ್ರೀತಿ ತುಂಬಿರೋ ಆ ಜನಗಳ ಮಧ್ಯೆ ವಾಸ ಮಾಡಿ ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಏನು ಭೂಪತಿ, ಮಗನ್ನು ಸೊಸೆನು ಹನಿಮೂನಿ ಕಳಿಸ್ತಾ ಇದೀಯೇನೋ? ಅವನಿಗೆ ಯಾಕೆ ಕೊಡ್ತೀವೋ ವೆಂಕಟೇಶ್ವರ? ನಿನಗೂ ಹೊಡಿತೀನಿ ತಗೊಳ್ಳೋ. ಬಡ್ಡಿ ಮಕ್ಳ, ನನ್ನ ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ನಾನು ದುಃಖ ಪಡ್ತಿದ್ರೆ ನಿಮಗ್ ಸಂತೋಷ ಏನ್ರೋ? ಆ ವಿಶ್ವ ನನ್ನ ಮಗನಿಗೂ ತಲೆ ಕೆಡಿಸಿ ಅವನು ನನ್ನಿಂದ ದೂರ ಮಾಡಿಸ್ಬಿಟ್ಟ ಕಂಡ್ರೋ. ಅವನು ಹೋಯ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾವ್ ಈ ಸೀಟಲ್ಲಿ ಗ್ಯಾರಂಟಿ ಆಗಿ ಇರ್ತೀವೋ ಇಲ್ವೋ ನಾ ಕಾಣೆ ಶಿವನೇ. ಅಲ್ಲ ವೆಂಕಟೇಶ್ವರ, ಆ ಸುಭಾಷ್ ಚಂದ್ರ ಬೋಸ್ ರಕ್ತ ಕೊಟ್ರೆ ಸ್ವತಂತ್ರ ಕೊಡಿಸ್ತೀನಿ ಅಂತ ಹೇಳ್ದಂಗೆ ಇವನು ಜನರನ್ನೆಲ್ಲ ಬದಲಾಯಿಸಿ ಒಳ್ಳೆಯವ್ರನ್ನಾಗಿ ಮಾಡ್ತಿದ್ದಾನಲ್ಲ, ಆ ವೀರೇಂದ್ರ ಸಿಂಹ ಏನಾದ್ರು ದೆವ್ವಾಗಿ ಇವ್ನ ಮೈಯಾಗ ಹೋಗ್ಬಿಟ್ಟವನ ಅಂತ. ಅವನು ದೆವ್ವಾನೆ. 25 ವರ್ಷಗಳ ಹಿಂದೆ ಜೈಲ್ಗೆ ಹೋಗಿದ್ದ ಧರ್ಮಾಧಿಕಾರಿಗಳ ಹೆಂಡತಿ ಏನಾದ್ಲು, ಅವಳ ಜೊತೆ ಇದ್ದ ರಾಜೇಂದ್ರ ಏನಾದ, ಅವಳು ಹೊಟ್ಟೆಯಲ್ಲಿ ಬೆಳೀತಿದ್ದ ಪಿಂಡ ಇವನೇ ಯಾಕಾಗಿರಬಾರ್ದು? ನಾವು ಧರ್ಮಾಧಿಕಾರಿಗಳನ್ನ ಕೊಂದು ವಿಷಯ ಇವನು ಗೊತ್ತಾಗಬೇಕಾದ್ರೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅವಳೇ ಇವನ್ನ ತಯಾರು ಮಾಡಿ ಇಲ್ಲಿ ಕಳಿಸಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯ್ಯೋ, ಹಾಗಾದ್ರೆ ಮುಂದೇನ್ ಮಾಡೋದು ವೆಂಕಟೇಶ್ವರ? ಅದಕ್ಕೊಂದು ಕೆಲಸ ಮಾಡವ, ನಾವು ಮೂವರು ಸೇರಿ ಸುಬ್ಲಕ್ಷ್ಮಿ ಮನೇಲಿ ಬಚ್ಚಿಟ್ಕೊಂಡ್ಬಿಡವ. ಇದಕ್ಕೇನಂತೀಯ ಶಿವ? ಥು, ಹೇಳಿ ನನ್ನ ಮಕ್ಕಳ, ನೀವ್ ಹಿಂಗ್ ಮಾತಾಡೋದಕ್ಕೆ ಅವನು ನಮ್ಮ ತಲೆ ಮೇಲೆ ಖಾರ ಹರಿತಾ ಇರೋದು. ನಾಳೆ ಜಾತ್ರೆ ನಡೆಯೋ ಕುದುರೆ ಪಂದ್ಯದಲ್ಲಿ ನಾನೇ ಹಗ್ಗನ ಹೆಣೆದು ಅದೇ ಹಗ್ಗದಿಂದ ನಾನು ಅವನಿಗೆ ನೇಣು ಹಾಕ್ಲಿಲ್ಲ, ನನ್ನ ಹೆಸರು ಭೂಪತಿನೇ ಅಲ್ಲ.